ಅವನು ಶಾಲೆಯಿಂದ ಪದವಿ ಪಡೆಯಲಿದ್ದನು. ಯುವಕ, ಮಹತ್ವಾಕಾಂಕ್ಷಿ, ಕನಸುಗಳಿಂದ ತುಂಬಿದವನಾಗಿದ್ದನು. ಅವನ ತಂದೆ ಒಬ್ಬ ಬಿಲಿಯನೇರ್. ಒಂದು ದಿನ ಆತ ಆತ್ಮವಿಶ್ವಾಸದಿಂದ ಕೇಳಿದನು, ಅಪ್ಪ, ನನ್ನ ಗ್ರ್ಯಾಜುಯೇಷನ್ಗೆ ಯಾವ ಉಡುಗೊರೆ ಕೊಡುತ್ತೀರಾ? ತಂದೆ ಮೃದುವಾಗಿ ನಗುತ್ತಾ ಹೇಳಿದರು, ಮಗ, ನಾನು ನಿನಗೆ ಭಗವದ್ಗೀತೆಯನ್ನು ಕೊಡುತ್ತೇನೆ. ಅದು ನಿನ್ನ ಕಾಲೇಜು ದಿನಗಳಿಗೆ ಜ್ಞಾನ ನೀಡುತ್ತದೆ ಮತ್ತು ಮುಂದಿನ ಜೀವನಕ್ಕೂ ಮಾರ್ಗದರ್ಶನವಾಗುತ್ತದೆ. ಮಗನ ಮುಖ ಬದಲಾಯಿತು. ಅವನೊಳಗೆ ಕೋಪ ಎದ್ದಿತು. ಭಗವದ್ಗೀತೆನಾ? ಮಗನೊಂದಿಗೆ ತಂದೆ ಹೀಗೆ ವರ್ತಿಸುತ್ತಾರೆಯಾ? ಅವನು ಕಟುವಾಗಿ ಹೇಳಿದ, ನನಗೆ ಫೆರಾರಿ ಬೇಕು. ತಂದೆ ಮೌನವಾಗಿ ನೋಡಿದರು. ನಾನು ಆಲೋಚಿಸುತ್ತೇನೆ. ಗ್ರ್ಯಾಜುಯೇಷನ್ ದಿನ ಕಳೆಯಿತು. ನನ್ನ ಉಡುಗೊರೆ ಎಲ್ಲಿದೆ? ತಂದೆ ಅವನಿಗೆ ಕೊಟ್ಟದ್ದು ಒಂದು ಭಗವದ್ಗೀತೆ. ಫೆರಾರಿ ಇಲ್ಲ, ಕೀಲಿ ಇಲ್ಲ, ಸಂತೋಷವೂ ಇಲ್ಲ. ಮಗ ಸಿಡಿದನು. ಈ ಹಳೆಯ ತಲೆಮಾರಿನವರಿಗೆ ಯುವಕರ ಮನಸ್ಸೇ ಅರ್ಥವಾಗುವುದಿಲ್ಲ. ಕೋಪದಲ್ಲಿ ಅವನು ಗೀತೆಯನ್ನು ಎಸೆದನು. ನಿಮ್ಮೊಂದಿಗೆ ನನ್ನ ಸಂಬಂಧ ಮುಗಿದಿತು. Looking for a snack that's both tasty and healthy? Captain Bites. Taste the premium crunch. ರುಚಿ ಮತ್ತು ಆರೋಗ್ಯ ಎರಡನ್ನೂ ಒಟ್ಟಿಗೆ ನೀಡುವ ವಿಶ್ವಾಸಾರ್ಹ ಬ್ರ್ಯಾಂಡ್ ಕ್ಯಾಪ್ಟನ್ ಬೈಟ್ಸ್. ಪ್ರೀಮಿಯಂ ಗುಣಮಟ್ಟದ ಫಾರ್ಡ್ ಖರ್ಜೂರ, ಸ್ಪೈಸ್ ಕ್ರೂ ಕಾಜು, ಗೋಲ್ಡನ್ ಆಲ್ಮಂಡ್, ಕಾಜು ಕ್ರೂ, ಮಿಂಟಿ ಮಾಂಡ್ ಕಾಜು, ಪೊಮೊನಟ್ಸ್ ಕಾಜು. ಟೀ ಟೈಮ್ ಆಗಿರ್ಲಿ, ಆಫೀಸ್ ಬ್ರೇಕ್ ಆಗಿರ್ಲಿ, ಟ್ರಾವೆಲ್ ಸ್ನ್ಯಾಕ್ ಆಗಿರ್ಲಿ, ಕ್ಯಾಪ್ಟನ್ ಬೈಟ್ಸ್ ನಿಮ್ಮ ಪರಿಪೂರ್ಣ ಆರೋಗ್ಯಕರ ಸಂಗಾತಿ. ಸಾಮಾನ್ಯ ಸ್ನ್ಯಾಕ್ಗಳಿಗೆ ಹೋಲಿಸಿದರೆ ಇದು ಸ್ಮಾರ್ಟ್ ಮತ್ತು ಆರೋಗ್ಯಕರ ಅಪ್ಗ್ರೇಡ್. ಹಬ್ಬಗಳ ಉಡುಗೊರೆಗಳು, ಬಲ್ಕ್ ಆರ್ಡರ್ಗಳು, ಕಾರ್ಪೊರೇಟ್ ಪ್ಯಾಕ್ಗಳು ಕೂಡ ಲಭ್ಯ. ಈಗಲೇ ಆರ್ಡರ್ ಮಾಡಿ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ವರ್ಷಗಳು ಕಳೆದವು. ತಂದೆ ಮೌನದಲ್ಲೂ ದುಃಖದಲ್ಲೂ ಬದುಕಿದರು. ನನ್ನ ಮಗ ಎಲ್ಲಿದ್ದಾನೆ? ಒಂದು ದಿನ ಮಗ ಮನೆಗೆ ಮರಳಿದ. ತಾಯಿ ಬಾಗಿಲು ತೆರೆದಳು. ಅಪ್ಪ ಹೇಗಿದ್ದಾರೆ? ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಮಗನೇ, ನೀನು ತಡವಾಗಿ ಬಂದೆ. ಇಂದು ಬೆಳಿಗ್ಗೆ 9 ಗಂಟೆಗೆ ನಿನ್ನ ತಂದೆ ಈ ಲೋಕವನ್ನು ತ್ಯಜಿಸಿದರು. ಮಗ ಸ್ತಬ್ಧನಾದ. ತಂದೆಯ ಕೋಣೆಗೆ ಪ್ರವೇಶಿಸಿದನು. ಅಲ್ಲಿ ಮೇಜಿನ ಮೇಲೆ ಒಂದು ಭಗವದ್ಗೀತೆಯಿತ್ತು. ಕಂಪಿಸುವ ಕೈಗಳಿಂದ ಅದನ್ನು ತೆರೆದನು. ಅದರೊಳಗೆ ಒಂದು ರಸೀದಿಯಿತ್ತು. ಫೆರಾರಿ ಈಗಾಗಲೇ ಖರೀದಿಸಲಾಗಿತ್ತು. ಮಗ ಕುಸಿದು ಬಿದ್ದ. ಫೆರಾರಿ ಕಳೆದುಕೊಂಡುದಕ್ಕಾಗಲ್ಲ, ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ತಂದೆಯನ್ನು ಕಳೆದುಕೊಂಡದ್ದಕ್ಕಾಗಿ. ಇಲ್ಲಿಂದ ನಿಜವಾದ ಪಾಠ ಆರಂಭವಾಗುತ್ತದೆ. ನಾವು ದೇವರ ಆಶೀರ್ವಾದಗಳನ್ನು ನಮ್ಮ ಇಷ್ಟದ ರೂಪದಲ್ಲೇ ಬರಬೇಕು ಎಂದು ಬೇಡುತ್ತೇವೆ. ಆದರೆ ದೇವರಿಗೆ ತನ್ನದೇ ವಿಧಾನವಿದೆ. ಕೆಲವೊಮ್ಮೆ ಅವರು ಸಂಪತ್ತಿಗಿಂತ ಮೊದಲು ಜ್ಞಾನ ಕೊಡುತ್ತಾರೆ, ಯಶಸ್ಸಿಗಿಂತ ಮೊದಲು ಶಕ್ತಿ ಕೊಡುತ್ತಾರೆ, ಉತ್ತರಗಳಿಗಿಂತ ಮೊದಲು ಮೌನ ಕೊಡುತ್ತಾರೆ. ಮತ್ತು ನಾವು ಆ ಉಡುಗೊರೆಯನ್ನು ತಿರಸ್ಕರಿಸುತ್ತೇವೆ. ಅದು ಫೆರಾರಿಯಂತೆ ಕಾಣುವುದಿಲ್ಲವೆಂದು ನೆನಪಿಡು. ವಿಭಿನ್ನವಾಗಿ ಪ್ಯಾಕ್ ಆಗಿದೆ ಎಂದು ಒಂದು ಉಡುಗೊರೆಯನ್ನು ತಿರಸ್ಕರಿಸಬೇಡ. ಕೆಲವೊಮ್ಮೆ ಭಗವದ್ಗೀತೆಯೇ ಫೆರಾರಿಯಾಗಿರುತ್ತದೆ.